ನೋಡ್ತಾ ಇರೋದು ಇವಾಗ ಡೀಮನ್ ಸ್ಲೇಯರ್ ಪ್ರಪಂಚದಲ್ಲಿ ನಾರ್ಮಲ್ ಜನ ಅಂದ್ರೆ ನಾರ್ಮಲ್ ವ್ಯಕ್ತಿಗಳ ಪ್ರಪಂಚ ಮತ್ತೆ ಅವರ ಬದುಕಿನ ಶೈಲಿ ಹೇಗಿರುತ್ತೆ ಅಂತ. ಬನ್ನಿ ಶುರು ಮಾಡೋಣ. ಈ ಡೀಮನ್ ಸ್ಲೇಯರ್ ಪ್ರಪಂಚದಲ್ಲಿ ಎಲ್ಲನೂ ಸಾಮಾನ್ಯವಾಗಿ ಇರುತ್ತೆ. ಜನರು ತುಂಬಾ ಸಾಮಾನ್ಯವಾಗಿ ಸರಳ ಜೀವನ ನಡೆಸ್ತಿರ್ತಾರೆ. ತಮ್ಮ ಭೂಮಿಯಲ್ಲಿ ಕೃಷಿ ಮಾಡ್ತಿರ್ತಾರೆ, ಸಣ್ಣ ಪುಟ್ಟ ಅಂಗಡಿಗಳನ್ನ ನಡೆಸ್ತಿರ್ತಾರೆ, ಊರಿಂದ ಊರಿಗೆ ಪ್ರಯಾಣ ಮಾಡ್ತಿರ್ತಾರೆ. ಹಗಲಲ್ಲಿ ಜೀವನ ತುಂಬಾ ಸರಳವಾಗಿ ಕಾಣಿಸುತ್ತೆ. ಮಕ್ಕಳು ನಗ್ತಿರ್ತಾರೆ, ಖುಷಿ ಖುಷಿಯಾಗಿ ಆಟ ಆಡ್ತಿರ್ತಾರೆ. ವ್ಯಾಪಾರಿಗಳು ಚೌಕಾಸಿ ಮಾಡ್ತಿರ್ತಾರೆ, ಹಣ ವ್ಯವಹಾರ ಮಾಡ್ತಿರ್ತಾರೆ. ಕುಟುಂಬಗಳು ಊಟದ ಸಮಯಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತಾರೆ. ಆದರೆ ಸೂರ್ಯ ಮುಳುಗಿದ ನಂತರ ಎಲ್ಲವೂ ಬದಲಾಗುತ್ತೆ. ಸಾಮಾನ್ಯ ಗ್ರಾಮಸ್ಥರು ಮುಸ್ಸಂಜೆ ಆಗ್ತಿದ್ದಂಗೆನೆ ಅವರ ಬಾಗಿಲುಗಳನ್ನ ತುಂಬ ಬಿಗಿಯಾಗಿ ಲಾಕ್ ಮಾಡ್ತಾರೆ. ಅವರ ಪ್ರಪಂಚದಲ್ಲಿ ತೈಲ ಅಂದರೆ ಎಣ್ಣೆ, ದೀಪ ಹಚ್ಚುವ ಎಣ್ಣೆ ತುಂಬ ಕಾಸ್ಟ್ಲಿ ಮತ್ತು ದುಬಾರಿಯಾಗಿದ್ದರೂ ಸಹ ಅವರು ಇಡೀ ರಾತ್ರಿ ಅವರ ಹತ್ರ ಇರುವ ಲ್ಯಾಂಟರ್ನ್ಗಳನ್ನು ಉರಿಸುತ್ತಾನೆ ಇರ್ತಾರೆ. ಡೀಮನ್ಸ್ ಅಂದರೆ ರಾಕ್ಷಸರು ಎಲ್ಲ ಮನುಷ್ಯರ ಹೃದಯದಲ್ಲಿ ನೆರಳಿನ ಹಾಗೆ ಕಾಯ್ತಾ ಇರ್ತಾರೆ, ಅವರ ಸಮಯ ಯಾವಾಗ ಬರುತ್ತೋ ಅಂತ. ಹಾಗೆ ಕತ್ತಲಾಗ್ತಿದ್ದಂತೆ ಹೇಗೆ ಡೀಮನ್ಸ್ ಅಂದರೆ ರಾಕ್ಷಸರು ಬರ್ತಾರೋ ಅದೇ ರೀತಿ ಒಬ್ಬ ಸ್ಟ್ರೇಂಜ್ ಆಗಿರೋ ಅಂದರೆ ಒಬ್ಬ ನಿಗೂಢವಾಗಿರೋ ವ್ಯಕ್ತಿಗಳು ಕೂಡ ಅಂದರೆ ಯೋಧರು ಕೂಡ ಬರ್ತಾರೆ. ಅವರು ತುಂಬ ಡಾರ್ಕ್ ಅಂದರೆ ಕಪ್ಪಾಗಿರುವ ಯೂನಿಫಾರ್ಮ್ಗಳನ್ನು ಧರಿಸ್ತಾರೆ, ಮತ್ತೆ ಡಿಫ್ರೆಂಟ್ ಕ್ಲೋಕ್ಸ್ಗಳನ್ನ ಧರಿಸ್ತಾರೆ, ಮತ್ತೆ ಅವರು ಕತ್ತಿಯನ್ನ ಕ್ಯಾರಿ ಮಾಡ್ತಾರೆ. ಆ ಚಂದ್ರನ ಬೆಳಕಿನಲ್ಲಿ ಪ್ರಕಾಶವಾಗಿ ಕಾಣಿಸ್ತಾ ಇರ್ತಾರೆ. ಆದರೆ ಅವರು ತುಂಬಾ ನಿಗೂಢ ಮತ್ತೆ ಧೈರ್ಯ ತುಂಬಿದವರಾಗಿರ್ತಾರೆ. ಅವರು ತುಂಬಾ ಹೊತ್ತು ಹಳ್ಳಿಯಲ್ಲಿ ಇರೋದಿಲ್ಲ. ಅವರು ಯಾರೆಂದು ಕೂಡ ಅವರಿಗೆ ಯಾರಿಗೂ ಹೇಳೋದಿಲ್ಲ. ಆದರೆ ಜನರು ನಂಬ್ತಾರೆ ಅವರು ಜನರ ಮತ್ತೆ ಆ ರಾಕ್ಷಸರ ಮಧ್ಯೆ ಇರುವ ಯೋಧರು ಅಂತ.